ಹಲೋ ಗೈಸ್, ಎಲ್ರಿಗೂ ಗೊತ್ತಿರುತ್ತೆ ನಿನ್ನೆ ಒಂದು ಆನೆನ ಕ್ಯಾಪ್ಚರ್ ಮಾಡಲಾಗುತ್ತೆ. ನಮ್ಮ ಕೊಡಗಿನ ವಿರಾಜಪೇಟೆ ಭಾಗದಲ್ಲಿ ಈ ಚಂಬೆಬೆಳ್ಳೂರು ಅನ್ನುವಂಥ ಒಂದು ಊರಿನಲ್ಲಿ ಒಂದು ಕಾಡನ್ನು ಹಿಡಿಯಲಾಗುತ್ತೆ. ಅಂದಾಜು ಏಜ್ ಬಂದು ಒಂದು 25-30 ಇರ್ಬೋದು ಅನ್ಕೋತೀವಿ. ಬಟ್ ಯಾರಿಗೂ ಶೋರ್ ಇರೋಲ್ಲ, ಇನ್ನೂ ಅದು ಟೆಸ್ಟಿಂಗ್ ಎಲ್ಲ ಆದ ನಂತರನೇ ಹೇಳೋಕ್ಕಾಗುತ್ತೆ. ಸೊ ಈ ಆನೆನ ಎಲ್ಲಿ ಯಾವ ಕ್ಯಾಂಪು ಕೂಡ ಶಿಫ್ಟ್ ಮಾಡಲ್ಲ. ಇದು ಡೈರೆಕ್ಟಾಗಿ ತಗೊಂಡು ಒಂದು ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಮೂವ್ಮೆಂಟ್ ಮಾಡ್ತಾರೆ. ಏನಕ್ಕಂದ್ರೆ ನಮ್ಗೆ ಆನೆ ಯೂಸರ್ಸ್ ಕೂಡ ಇರೋಲ್ಲ ಇವಾಗ, ಎಲ್ಲ ಕ್ಯಾಂಪ್ನಲ್ಲಿ ಫುಲ್ಲಾಗಿರುತ್ತೆ. ಮತ್ತು ಇನ್ನೊಂದು ಹಿರಿಯ ಆನೆಗಳಿದೆ, ಕಿರಿಯ ಆನೆಗಳಿದೆ. ಹಾಗಾಗಿ ಈ ಆನೆನ ಶಿಫ್ಟ್ ಮಾಡೋಕ್ಕೆ ಮುಂದಾಗ್ತಾರೆ ನಮ್ಮ ಅರಣ್ಯ ಅಧಿಕಾರಿಗಳು. ಹಾಗೆ ಸೊ ಈ ಆನೆ ಏನು ಜನರಿಗೆ ತೊಂದರೆ ಕೊಡ್ತಾ ಇರಲಿಲ್ಲ, ಬಟ್ ಅವಾಗವಾಗ ಕಾಣಿಸ್ಕೋತಾ ಇತ್ತು ನಮ್ಮ ಚಂಬೆಬೆಳ್ಳೂರು ಗ್ರಾಮದಲ್ಲಿ. ಸದ್ಯಕ್ಕೆ ಇವಾಗ ಕಾಫಿ ಕೆಲಸ ಎಲ್ಲ ಮುಗಿದೋಗಿದೆ. ಹಾಗೆ ಒಳ್ಳೆ ಮೆಣಸು ಕುಯ್ಯೋದು, ಅಂದರೆ ಕರಿಮೆಣಸು ಏನಿದೆ ಅದನ್ನ ಕುಯ್ಯೋದು ಆಲ್ಮೋಸ್ಟ್ ಮುಗಿದೋಗಿದೆ. ಇವಾಗ ಏನಿದ್ರು ಮರ ಕತ್ತರಿಸೋದು, ಟಾಫು ಅಂದರೆ ಮರ ಟಾಪ್ ಮಾಡೋದು, ಆ ಥರದ ಕೆಲಸಗಳು ಮಾತ್ರ ಇರುತ್ತೆ. ಹಾಗಾಗಿ ಸ್ವಲ್ಪ ಕೂಲಿ ಕಾರ್ಮಿಕರಿರ್ಬೋದು, ಶಾಲಾ ಮಕ್ಕಳಿರ್ಬೋದು, ಅಂಥವ್ರಿಗೆ ಸ್ವಲ್ಪ ಭಯ ಆಗ್ತಾಯಿತ್ತು. ಆದ್ದರಿಂದ ಈ ಆನೆನ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಯಾವುದೇ ರೀತಿಯ ತೊಂದರೆ ಕೊಡೋದು ಏನು ಮಾಡಲಿಲ್ಲ ಈ ಪಾಪ ಈ ಆನೆ. ಜಸ್ಟ್ ಬಂದು ತೆಂಗಿನ ಮರ ಅನ್ನೋದಕ್ಕಿಂತ ಈ ಬಾಳೆ ಗಿಡ ಅದು ತಿನ್ಕೊಂಡು ಮಪ್ಪ ಅಲ್ಲೇ ಓಡಾಡ್ತಾ ಇತ್ತು. ಆನೆ ಬಂದ್ಬಿಟ್ಟು ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗಲಿಲ್ಲ. ಒಂದು ಈ ಆನೆ ಹೋದರೆ ನಮ್ಮ ಸಿದ್ದಾಪುರ ಫಾರೆಸ್ಟ್ಗೆ ಹೋಗಬೇಕು, ಅಥವಾ ಈಚೆ ಬಂದರೆ ನಮ್ಮ ಮರಗೋಡು ಫಾರೆಸ್ಟ್ಗೆ ಹೋಗ್ಬೇಕು ಅಷ್ಟೇ. ಬಿಟ್ಟರೆ ಮರಗೋಡು ಫಾರೆಸ್ಟ್ಗೆ ಹೋಗ್ಬೇಕಂತಂದರೆ ಅಲ್ಲಿಂದನೂ ತುಂಬಾ ದೂರ ಇದೆ. ಇನ್ನು ಸದ್ಯಕ್ಕೆ ಹತ್ರದಲ್ಲಿ ಯಾವುದೇ ಫಾರೆಸ್ಟ್ಗಳು ಇರಲಿಲ್ಲ ಅಲ್ಲಿ. ಸೊ ಹಾಗಾಗಿ ಈ ಆನೆ ಬಂದು ಹೋಗ್ಲಿಕ್ಕೆ ಗೊತ್ತಾಗಲಿಲ್ಲ ಕಾಣುತ್ತೆ. ಇದನ್ನ ಗ್ರಾಮಸ್ಥರು ಹಿಡಿಬೇಕಂತ ಏನು ಅಂದರೆ ಗೊತ್ತಿರುತ್ತಲ್ವ, ಲಾಸ್ಟ್ ಮಂತ್ ನಿಮ್ಗೆ ಏನಾಗಿದೆ ಅಂತೇಳಿ ಒಂದು ವ್ಯಕ್ತಿನ ಕೂಡ ಒಂದು ಆನೆ ಕೊಂದ್ಬಿಡುತ್ತೆ. ಇದೆಲ್ಲ ನೋಡ್ಕೊಂಡು ಏನು ಮಾಡ್ತಾರೆ, ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಈ ಆನೆನ ಹಿಡಿಬೇಕಾಗುತ್ತೆ. ಸೊ ಈ ಆನೆ ಬಗ್ಗೆ ಇಷ್ಟು ಮಾಹಿತಿ. ಈ ಆನೆಗೆ ನಮ್ಮ ಅಭಿಮನ್ಯು, ಮಹೇಂದ್ರ, ಕಂಜನ್ ಮತ್ತು ನಮ್ಮ ಭೀಮಾ, ಹಾಗೆ ನಮ್ಮ ಶ್ರೀಕಂಠ, ಸೊ ಈ ಎಲ್ಲ ಆನೆಗಳು ಕೂಡ ಭಾಗವಹಿಸ್ತವು. ನಮ್ಮ ಏನೋ ಅಭಿಮನ್ಯು ಜಸ್ಟ್ ಫಾರ್ ಎಂಟ್ರಿ ಅಷ್ಟೇ. ಸೊ ಅದ್ರ ಕೈಲೇನು ಕೆಲಸ ಏನು ಮಾಡಿಸಿಲ್ಲ, ಅಷ್ಟು ಜಸ್ಟ್ ಬಂದಿದ್ದಾನೆ ಅಷ್ಟೇ. ಮುಂದೆ ಏನಾದರೂ ಅಂಥ ದೊಡ್ಡ ಕ್ಯಾಪ್ಚರಿಂಗ್ ಇದ್ದಾಗ ಮಾತ್ರ ಯೂಸ್ ಆಗ್ತಾನೆ. ಸೊ ಈ ಸದ್ಯಕ್ಕೆ ಚಿಕ್ಕ ಪುಟ್ಟ ಆನೆಗಳಲ್ವಾ, ಸೊ ನಮ್ಮ ಯಂಗೆಸ್ಟ್ ಆನೆಗಳೇ ಕಂಜನ್ ಆಗಿರ್ಬೋದು, ಭೀಮ್ ಆಗಿರ್ಬೋದು, ಶ್ರೀಕಂಠ ಆಗಿರ್ಬೋದು, ಇವ್ರುಗಳೇ ಕ್ಯಾಪ್ಚರ್ ಮಾಡಿ ಆರಾಮ್ಸೆ ಲಾರಿ ಹತ್ಸೋದು ನೀವು ನೋಡ್ತಾ ಇರ್ಬೋದು. ಸೊ ಇಷ್ಟು ಈ ಆನೆ ಬಗ್ಗೆ ಮಾಹಿತಿ. ಒಂದು ಖುಷಿ ವಿಚಾರ ಏನಂತಂದರೆ ಈ ಆನೆನ ಯಾವುದೇ ಕ್ಯಾಂಪಿಗೆ ಶಿಫ್ಟ್ ಮಾಡಲ್ಲ. ಸೊ ತಗೊಂಡೋಗಿ ಬಿಟ್ಬಿಡ್ತಾರೆ ಬೇರೆ ಕಾಡಿಗೆ. ಸೊ ಅದು ಫ್ರೀಡಮ್ ಆಗಿ ಆರಾಮಾಗಿ ಇದ್ಬಿಡಲಿ ಈ ಆನೆ. ಸೊ ಇನ್ನೂ ಹೆಚ್ಚು ಮಾಹಿತಿಗೆ ನನ್ನ ಚಾನಲ್ ಫಾಲೋ ಮಾಡಿ. ಇನ್ನು ಯಾರು ವಿಡಿಯೋ ನೋಡ್ತಿದ್ದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.